ಈಗ ಒಟ್ಟು 100 ಜನ ಕಲಾವಿದರು 100 ಸ್ಟಾಲಲ್ಲಿ ವರ್ಕನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲ, ಇದು ಪೇಂಟಿಂಗ್ ಮಾಡ್ಬೇಕಾದ್ರೆ ನನಗೆ ಫ್ರೀ ಟೈಮ್ ಅಂದರೆ ಒಂದು ಡೈಲಿ ಒಂದು 3-4 ಅವರ್ಸ್ ವರ್ಕ್ ಮಾಡ್ತೀನಿ. ಇದು ಒಂದು 3 ತಿಂಗಳು ಒಂದು ಕಲಾಕೃತಿ ಟೈಮ್ ಕೊಡ್ತೀನಿ. ಅಷ್ಟು ಟೈಮ್ ನಾನು ಮೈನಟ್ಟು ವರ್ಕ್ ಮಾಡಬೇಕಾದ್ರೆ ಕೊಡಬೇಕಾಗುತ್ತೆ. ಎಲ್ಲಿ ನೋಡಿದರಲ್ಲಿ ಬಣ್ಣ ಬಣ್ಣದ ವಿವಿಧ ನಮೂನೆಯ ಕಲಾಕೃತಿಗಳು. ಕಲಾವಿದನ ಅದ್ಭುತ ಕೈಚಳಕದ ಮೂಲಕ ಮೂಡಿಬಂದ ಕಣ್ಣಿಗೆ ಹಾಗೂ ಮನಸ್ಸಿಗೆ ಮುದ ನೀಡುವ 10 ಹಲವಾರು ಚಿತ್ರಗಳನ್ನ ನೋಡುವುದೇ ಒಂದು ರೀತಿಯ ಸಂತೋಷ. ಇದೆಲ್ಲ ಕಂಡುಬಂದದ್ದು ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ ಆಯೋಜಿಸಿರುವ ಫಸ್ಟ್ ಎವರ್ ನ್ಯಾಷನಲ್ ಆರ್ಟ್ ಫೇರ್ನಲ್ಲಿ. ದೇಶದ ನಾನಾ ಮೂಲೆಗಳಿಂದ 100 ಜನ ಅದ್ಭುತ ಕಲಾವಿದರು ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು, ತಾವು ಚಿತ್ರಿಸಿರುವ ಕಲಾಕೃತಿಗಳ ಪ್ರದರ್ಶನ ಹಾಗೂ ಮಾರಾಟವನ್ನ ಮಾಡುತ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಹಾದೇವ್ ಶೆಟ್ಟಿ ಅಂತೇಳಿ. ನಾನು ಮೈಸೂರಿಂದ ಬಂದಿದ್ದೀನಿ. ಇಲ್ಲಿ ಫಸ್ಟ್ ಟೈಮು ನ್ಯಾಷನಲ್ ಆರ್ಟ್ ಫೇರ್ ಅಂತೇಳಿ ಕರ್ನಾಟಕ ಚಿತ್ರಕಲಾ ಪರಿಷತ್ನವರು ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕಕ್ಕೆ ತುಂಬ ಅವಶ್ಯಕತೆ ಇತ್ತು. ಇದು ಆಲ್ರೆಡಿ ಬೇರೆ ಬೇರೆ ಕಡೆ ಎಲ್ಲ ಡೆಲ್ಲಿ, ಬಾಂಬೆ ಈ ಕಡೆ ಎಲ್ಲ ಆರ್ಟ್ ಫೇರ್ ನಡೀತಾ ಇರುತ್ತೆ. ಬೆಂಗಳೂರಲ್ಲಿ ನಿರಂತರವಾಗಿ ನಡೀತಾ ಇರಲಿಲ್ಲ. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಚಿತ್ರಕಲಾ ಪರಿಷತ್ನವರು. ತುಂಬ ಜನ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಒಟ್ಟು 100 ಜನ ಕಲಾವಿದರು 100 ಸ್ಟಾಲಲ್ಲಿ ವರ್ಕನ್ನು ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಲಾಕೃತಿಗಳನ್ನು ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಬೈಯರ್ಸ್ಗಳಿಗೆ ತುಂಬ ಅವಕಾಶಗಳಿದ್ದಾವೆ, ಅವ್ರಿಗೆ ಇಷ್ಟವಾದಂಥ ಕಲಾಕೃತಿಗಳನ್ನ ಕೊಂಡ್ಕೊಳ್ಳಲಿಕ್ಕೆ. ಇದು ಪ್ರದರ್ಶನ ಮತ್ತು ಮಾರಾಟ ಎರಡೂ ವ್ಯವಸ್ಥೆ ಇರೋದ್ರಿಂದ ಒಂದು ರೀತಿ ಕಲಾಕೃತಿನೂ ಅವ್ರ ಕಲಾಕೃತಿ ಜಗತ್ತಿಗೆ ಪರಿಚಯ ಆಗುತ್ತೆ. ಮತ್ತು ಅವ್ರಿಗೆ ಮಾರ್ಕೆಟಿಂಗ್ ಆಯ್ತು ಅಂದರೆ ಕಲಾವಿದರಿಗೆ ಒಂದು ಒಳ್ಳೆ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಕಲಾಕೃತಿಗಳು ಆ್ಯಂಟಿಕ್ ರಿಲೇಟೆಡು, ಆ್ಯಂಟಿಕ್ ಡೋರ್ಸು, ವಿಂಡೋಸು ಮತ್ತು ಪಿಲ್ಲರ್ಸ್ ಬಗ್ಗೆ ನಾನು ಪೇಂಟಿಂಗ್ಸ್ ಮಾಡ್ತೀನಿ. ಮತ್ತು ಹೆರಿಟೇಜು ಟೆಂಪಲ್ ಸ್ಕಲ್ಪ್ಚರ್ಸ್ಗಳ ಬಗ್ಗೆ ನಾನು ಪೇಂಟಿಂಗ್ಸ್ ಮಾಡ್ತೀನಿ. ಆ ಥರದ ಕಲಾಕೃತಿಗಳನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸಾಕಷ್ಟು ಜನ ಬಂದು ಕಲಾಕೃತಿಗಳನ್ನ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಇಲ್ಲ, ಇದು ಪೇಂಟಿಂಗ್ ಮಾಡಬೇಕಾದ್ರೆ ನಾನು ಕಲಾನಿಕೇತನ್ ಕಾಲೇಜಲ್ಲಿ ಪ್ರಿನ್ಸಿಪಲಾಗಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಫ್ರೀ ಟೈಮ್ ಅಂದರೆ ಒಂದು ಡೈಲಿ ಒಂದು 3-4 ಅವರ್ಸ್ ವರ್ಕ್ ಮಾಡ್ತೀನಿ. ಇದು ಒಂದು 3 ತಿಂಗಳು ಒಂದು ಕಲಾಕೃತಿ ಟೈಮ್ ಕೊಡ್ತೀನಿ. ಅಷ್ಟು ಟೈಮ್ ನಾನು ಮೈನಟ್ಟು ವರ್ಕ್ ಮಾಡಬೇಕಾದ್ರೆ ಕೊಡಬೇಕಾಗುತ್ತೆ. ಇಲ್ಲಿ ನನ್ನ ಮಿಸ್ಸಸ್ಸು ಆರ್ಟಿಸ್ಟ್ ಇದ್ದಾರೆ. ಅವರು ಲೆದರ್ ಪಪೆಟ್ ಬಗ್ಗೆ ಕಲಾಕೃತಿಗಳನ್ನ ಮಾಡಿದ್ದಾರೆ. ಮತ್ತು ನನ್ನ ಮಗಳೂ ಆರ್ಟಿಸ್ಟು, ಅವಳೂ ಸಹಿತ ಇಲ್ಲಿ ಆ್ಯಂಟಿಕ್ಸು ಎಲ್ಲ ಫೋಕ್ ಆರ್ಟ್ ಮೆಟೀರಿಯಲ್ಸು ಆ ಥರದ ಕಲೆಕ್ಷನ್ಸ್ ಎಲ್ಲ ಒರಿಜಿನಲ್ ಕಲೆಕ್ಷನ್ಸ್ ನಮ್ಮ ಮನೆಯಲ್ಲಿ ಇದೆ. ಆ ಕಲಾಕೃತಿಗಳನ್ನೇ ಅಂಥ ಮೆಟೀರಿಯಲ್ಗಳನ್ನ ನೋಡಿ ಅವಳು ತುಂಬ ಇಂಪ್ರೆಸ್ ಆಗಿ ಅವಳು ಆರ್ಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ನಮ್ಮ ಫ್ಯಾಮಿಲಿ ಪೂರ್ತಿ ಕಲಾವಿದರಾಗಿ ಇರೋದ್ರಿಂದ ಇದು ಒಟ್ಟು 5 ದಿನ. ಈಗಾಗಲೇ ಇವತ್ತಿಗೆ 2 ದಿನ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸಂಡೇವರೆಗೂ ಇರುತ್ತೆ. ಮೇ 28ರಿಂದ ಜೂನ್ 1 ತನಕ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ ಇಲ್ಲಿನ ಅದ್ಭುತ ಕಲಾ ಜಗತ್ತನ್ನ ಆಸ್ವಾದಿಸಿ, ಆನಂದಿಸಿ.